ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ನಿಮಗೆ, ಯಾಕೆಂದರೆ ನಾನು ಈ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅನ್ಲೆಸ್ ಅನ್ನೋ ವರ್ಡ್ನ ಇಂಗ್ಲೀಷ್ನಲ್ಲಿ ಹೇಗೆ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು, ಏನು ಮೀನಿಂಗ್ ಕೊಡುತ್ತೆ ಅದು ಅನ್ನೋದನ್ನು. ಅದ್ರ ಜೊತೆಗೆ ಇಫ್ನ ಕೂಡ ಹೇಳ್ತೀನಿ, ಕಂಪೇರ್ ಮಾಡಿ ಅವು ಹೇಗೆ ಸಿಮಿಲರ್ ಇದೆ ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ನೋಡೋದ್ಮೇಲೆ ನೋಟ್ಸ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಓಕೆ, ಫಸ್ಟ್ ನಾನೀಗ ಇಫ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈಗ ನಾನು ಹೇಳ್ತಾ ಇರೋದು ಪ್ರೆಸೆಂಟ್ ಆರ್ ಫ್ಯೂಚರ್ನಲ್ಲಿ ಮಾತ್ರ, ಯಾಕೆಂದರೆ ತುಂಬ ಜನ ನೀವು ಇಲ್ಲಿ ಮಿಸ್ಟೇಕ್ ಮಾಡ್ತೀರಾ, ಅದಕ್ಕೋಸ್ಕರ. ಸೊ ಇಫ್ನ ತುಂಬ ವಿಷಯಗಳನ್ನ ಮಾತಾಡೋದಕ್ಕೆ ನಾವು ಯೂಸ್ ಮಾಡಬಹುದು, ಬಟ್ ನಾನಿಲ್ಲಿ ಒಂದೇ ಕೇಸ್ನ ಹೇಳ್ತಾ ಇದ್ದೀನಿ. ಪ್ರೆಸೆಂಟ್ ಆರ್ ಫ್ಯೂಚರ್ನಲ್ಲಿ ಇಫ್ನ ಯೂಸ್ ಮಾಡಿದಾಗ ಯಾವ ಸ್ಟ್ರಕ್ಚರ್ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಐ ವಿಲ್ ಫೋನ್ ಯು ಇಫ್ ದ ಟ್ರೈನ್ ಈಸ್ ಲೇಟ್ ಅಂದರೆ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾನೀಗ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ಟ್ರೈನ್ ಏನಾದರೂ ಲೇಟ್ ಆದರೆ ನಾನು ನಿನಗೆ ಫೋನ್ ಮಾಡ್ತೀನಿ. ಐ ವಿಲ್ ಫೋನ್ ಯು, ದಟ್ ಈಸ್ ದ ಮೇನ್ ಆ್ಯಕ್ಷನ್. ಇಫ್ ದ ಟ್ರೈನ್ ಈಸ್ ಲೇಟ್ ಅನ್ನೋದು ಒಂದು ಕಂಡೀಷನ್. ಸೊ ಈ ಥರ ಕಂಡೀಷನ್ ಜೊತೆ ಮಾತಾಡೋದಕ್ಕೆ ನಾವು ಇಫ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇಫ್ ಮುಂದೆ ಬರೋ ಅಂಥ ಫ್ರೇಸ್ ಏನಿರುತ್ತೆ ಅದು ಪ್ರೆಸೆಂಟ್ನಲ್ಲೇ ಇರಬೇಕು, ಸಿಂಪಲ್ ಪ್ರೆಸೆಂಟ್ನಲ್ಲೇ ಇರಬೇಕು. ನಾವು ಪಾಸ್ಟ್ನ ಬಗ್ಗೆ ಮಾತಾಡ್ತಿದ್ರು, ಕಂಡೀಷನ್ ಪಾಸ್ಟ್ನಲ್ಲಿ ಅಪ್ಲೈ ಆದರೂ ಕೂಡ ಪ್ರೆಸೆಂಟೇ ಇರಬೇಕು. ಈ ಥರ ಹೇಳಬಾರ್ದು. ಇಫ್ ದ ಟ್ರೈನ್ ವಿಲ್ ಬಿ ಲೇಟ್ ಅಂದರೆ ರಾಂಗ್. ನೀವು ಇಲ್ಲಿ ಯಾವುದೇ ಬೇರೆ ಆ್ಯಕ್ಷನ್ ವರ್ಬ್ ಹಾಕಿದ್ರೂ ಕೂಡ ಪ್ರೆಸೆಂಟೇ ಇರಬೇಕು. ನಾನು ಬೇರೆ ಕಂಜಂಕ್ಷನ್ಗಳಲ್ಲಿ ಹೇಳ್ಕೊಟ್ಟಿದ್ದೀನಲ್ವಾ. ಸೊ ಇವತ್ತು ಇದೇ ಥರ ಫ್ಯೂಚರ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಇಫ್ ಆ್ಯಂಡ್ ಆಮೇಲೆ ಅನ್ಲೆಸ್ನ ನಾನು ಹೇಳ್ತೀನಿ, ಜಸ್ಟ್ ವೆಯ್ಟ್ ಮಾಡಿ, ಯಾಕೆಂದರೆ ಅದು ರಿಲೇಟಬಲ್ ಇದೆ ಇಫ್ಗೆ. ಆದ್ದರಿಂದ ಕ್ಯಾನ್ ಯು ಫೋನ್ ಮೀ ಇಫ್ ಯು ಹ್ಯಾವ್ ದ ಟೈಮ್, ನಿನಗೆ ಟೈಮ್ ಸಿಕ್ಕರೆ ನೀನು ಕಾಲ್ ಮಾಡ್ತೀಯಾ. ಅಗೇನ್ ಇದು ಫ್ಯೂಚರ್ ಬಗ್ಗೆನೇ ಕೇಳ್ತಾ ಇದ್ದೆ. ಇಫ್ ಮುಂದೆ ಬರುವಂಥ ಫ್ರೇಸ್ ಪ್ರೆಸೆಂಟ್ನಲ್ಲೇ ಇರಬೇಕು, ರೈಟ್? ಆರ್ ಇಫ್ ಫ್ರೇಸ್ನ ನಾವು ಬಿಗಿನಿಂಗ್ನಲ್ಲೂ ಹಾಕಿ ಹೇಳ್ಬೋದು. ಇಫ್ ಯು ಹ್ಯಾವ್ ದ ಟೈಮ್ ಕ್ಯಾನ್ ಯು ಫೋನ್ ಮೀ ಅಂತ. ಬಟ್ ಇಲ್ಲಿ ಕಾಮಾ ಬರುತ್ತೆ ನೋಡಿ. ಬಟ್ ಇಫ್ನ ನೀವು ಲಾಸ್ಟ್ನಲ್ಲಿ ಹಾಕ್ತಿದ್ರೆ ಬರಲ್ಲ, ಇಲ್ಲಿ ನೀವು ಹಾಕಬೇಕಾಗುತ್ತೆ ರೈಟಿಂಗ್ನಲ್ಲಿ. ಐ ಗೆಟ್ ಅಪ್ ಆ್ಯಂಡ್ ರೀಡ್ ಇಫ್ ಐ ಕಾಂಟ್ ಸ್ಲೀಪ್. ಸೊ ಇದು ಜನರಲಿ ನಾನು ಹೇಳ್ತಿದ್ದೀನಿ, ನನಗೆ ನಿದ್ದೆ ಬರಲಿಲ್ಲ ಅಂದರೆ ನಾನು ಎದ್ದು ಓದ್ತೀನಿ ಅಂತ. ಥ್ರೋ ದಿಸ್ ಅವೇ ಇಫ್ ಯು ಡೋಂಟ್ ನೀಡ್ ಇಟ್, ನಿನಗಿದು ಬೇಡ ಅಂದರೆ ಬಿಸಾಕು. ಇಫ್ ಐ ಲೂಸ್ ದಿಸ್ ಜಾಬ್ ಐ ವೋಂಟ್ ಫೈಂಡ್ ಅನದರ್ ಒನ್. ಓಕೆ, ಸೊ ಪ್ರೆಸೆಂಟ್ನಲ್ಲೇ ಇರಬೇಕು. ಐ ವೋಂಟ್ ಫೈಂಡ್, ನನಗೆ ಮತ್ತೆ ಸಿಗಲ್ಲ, ಇದು ಮೈನ್ ಆ್ಯಕ್ಷನ್. ಇಫ್ ಯು ಡೋಂಟ್ ಕೀಪ್ ಇಟ್ ಇನ್ ದ ಫ್ರಿಡ್ಜ್ ಇಟ್ ವಿಲ್ ಗೋ ಬ್ಯಾಡ್, ಇದು ಹಾಳಾಗುತ್ತೆ ನೀನು ಫ್ರಿಡ್ಜ್ನಲ್ಲಿ ಇಟ್ಲಿಲ್ಲ ಅಂದರೆ. ಪ್ಲೀಸ್ ಟೆಲ್ ಮೀ ಇಫ್ ಯು ಟೇಕ್ ಬುಕ್ಸ್ ಫ್ರಮ್ ಮೈ ರೂಮ್. ಯುವರ್ ಡ್ಯಾಡ್ ವಿಲ್ ಬಿ ವೆರಿ ಆಂಗ್ರಿ ಇಫ್ ಯು ಡೂ ದಟ್ ಅಗೈನ್. ಐ ವಿಲ್ ಪುಟ್ ದ ಕ್ಲೋತ್ಸ್ ಟು ಡ್ರೈ ಟುಮಾರೋ. ಪುಟ್ ದ ಕ್ಲೋತ್ಸ್ ಟು ಡ್ರೈ ಅಂದರೆ ಬಟ್ಟೆಗಳನ್ನ ಒಣಗಕ್ಕೆ ಹಾಕ್ತೀನಿ ನಾಳೆ. ಇಫ್ ದ ವೆದರ್ ಇಸ್ ಫೈನ್, ವೆದರ್ ಚೆನ್ನಾಗಿದ್ದರೆ ಅಂದರೆ ಅರ್ಥ ಸನ್ನಿ ಇದ್ದರೆ ಅಂತ. ಸೊ ಎಲ್ಲ ಸೆಂಟೆನ್ಸ್ನು ಅಬ್ಸರ್ವ್ ಮಾಡಿ, ಇಫ್ ಪಾರ್ಟ್ ಪ್ರೆಸೆಂಟ್ ಸಿಂಪಲ್ನಲ್ಲೇ ಇದೆ. ಈವೊಂದು ನಾವು ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ರು, ಕಂಪ್ಲೀಟ್ ಸೆಂಟೆನ್ಸ್ ಫ್ಯೂಚರ್ನೇ ಹೇಳ್ತಾ ಇದ್ರು, ಇಫ್ ಪಾರ್ಟ್ ಮಾತ್ರ ಪ್ರೆಸೆಂಟ್ ಸಿಂಪಲ್ನಲ್ಲೇ ಇರಬೇಕು. ಆ್ಯಂಡ್ ಮೈನ್ ಆ್ಯಕ್ಷನ್ ಫ್ಯೂಚರ್ ಬಗ್ಗೆ ಹೇಳಿ. ಇಷ್ಟು ಗೊತ್ತಾಯ್ತಲ್ಲ? ಓಕೆ, ಈಗ ಬನ್ನಿ ಅನ್ಲೆಸ್. ಸೊ ಅನ್ಲೆಸ್ನ ನಾವು ಯೂಸ್ ಮಾಡೋದು ಟು ಮೀನ್ ಇಫ್ ನಾಟ್. ಅಂದರೆ ನಾವು ಮಾತಾಡುವಾಗ ಇಫ್ ನಾಟ್ ಅನ್ನೋ ಮೀನಿಂಗ್ ಬರೋ ಥರ ಹೇಳಬೇಕು ಅಂದಾಗ ನಾವು ಅನ್ಲೆಸ್ ಯೂಸ್ ಮಾಡ್ತೀವಿ. ಇನ್ ಸಿಂಪಲ್, ಒಂದು ಕೆಲಸ ಮಾಡದ ಹೊರತು, ಇಲ್ಲ ಅಂದರೆ ಅಂತ ನಾವು ಮಾತಾಡ್ತಾ ಇರ್ತೀವಲ್ಲ ಕನ್ನಡದಲ್ಲಿ, ಆ ಸೆಂಟೆನ್ಸ್ಗಳಲ್ಲಿ ಅನ್ಲೆಸ್ ಬರುತ್ತೆ. ನಾನು ಇಫ್ ನಾಟ್ ಯಾಕೆ ಕೊಟ್ಟೆ ಅಂದರೆ ನಿಮ್ಗೆ ಅರ್ಥ ಆಗಲಿ ಅಂದರೆ. ಫಾರ್ ಎಕ್ಸಾಂಪಲ್, ಇಫ್ ಯು ಡೋಂಟ್ ಡೂ ದಿಸ್, ಇಫ್ ಯು ಡೋಂಟ್ ಡೂ ದ್ಯಾಟ್, ಇಫ್ ಇಟ್ ಡಸಂಟ್ ಕಮ್. ನೋಡಿ, ಈ ಎಲ್ಲ ಸೆಂಟೆನ್ಸ್ಗಳಲ್ಲೂ ಇಫ್ ನಾಟ್ ಬರ್ತಾ ಇದೆ ಅಲ್ವಾ, ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ನಾವು ಅನ್ಲೆಸ್ ಯೂಸ್ ಮಾಡಬಹುದು. ಆ್ಯಂಡ್ ಯಾವಾಗಲೂ ಅನ್ಲೆಸ್ ಜೊತೆಗೆ ಒಂದು ಕಂಪ್ಲೀಟ್ ಕ್ಲಾಸ್ ಇರಬೇಕು. ಏನು ಅದು ಮತ್ತೆ ಮತ್ತೆ ನಾನು ರಿಪೀಟ್ ಮಾಡಲ್ಲ, ಹಳೆ ಕ್ಲಾಸ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಯಾವುದೇ ಟೆನ್ಸಲ್ಲಾದರೂ ಯೂಸ್ ಮಾಡಿ ನೀವು ಅನ್ಲೆಸ್, ಪಾಸ್ಟ್, ಪ್ರೆಸೆಂಟ್ ಆರ್ ಫ್ಯೂಚರ್. ಓಕೆ, ಇಲ್ಲಿ ನೋಡಿ, ತುಂಬ ಸಿಂಪಲಿಂದ ನಾನು ಹೇಳ್ತೀನಿ, ಕನ್ನಡನೂ ಕೊಡ್ತಾ ಇದ್ದೀನಿ ಇಲ್ಲಿ. ಡೋಂಟ್ ಕಮ್ ಅನ್ಲೆಸ್ ಐ ಟೆಲ್ ಯು. ಡೋಂಟ್ ಕಮ್ ಅನ್ಲೆಸ್ ಐ ಟೆಲ್ ಯು. ಇದರ ಅರ್ಥ ಏನು? ನಾನು ನಿನಗೆ ಹೇಳದ ಹೊರತು ಬರಬೇಡ. ನಾ ಹೇಳದ ಹೊರತು ಬರಬೇಡ ಅಂದರೆ ಅರ್ಥ ಏನು? ಡೋಂಟ್ ಕಮ್ ಇಫ್ ಐ ಡೋಂಟ್ ಟೆಲ್ ಯು ಅಂತ. ಸೊ ಇಲ್ಲಿ ಅನ್ಲೆಸ್ ಯಾವುದಕ್ಕೆ ಈಕ್ವಲೆಂಟ್ ಆಗಿದೆ? ಇಫ್ ನಾಟ್ಗೆ. ಅಂದರೆ ನಾ ಹೇಳಲಿಲ್ಲ ಅಂದರೆ ನೀವು ಬರಬೇಡ, ಹೇಳಿದ್ರೆ ಬಾ ಅನ್ನೋ ಮೀನಿಂಗ್ ಕೊಡ್ತಾ ಇದೆ ಅಲ್ವಾ. ಸೊ ನೋಡಿ, ಡೋಂಟ್ ಕಮ್ ಅನ್ಲೆಸ್ ಐ ಟೆಲ್ ಯು. ಅನ್ಲೆಸ್ ಮುಂದೆ ಪಾಸಿಟಿವ್ ಕ್ಲಾಸ್ ಹಾಕಿ, ಅನ್ಲೆಸ್ ಮುಂದೆ ನಾಟ್ ಹಾಕಬಾರ್ದು. ಬಟ್ ಅದನ್ನು ಇಫ್ನಲ್ಲಿ ಬರೆದ್ರೆ ಈ ಥರ ಬರುತ್ತೆ, ಡೋಂಟ್ ಕಮ್ ಇಫ್ ಐ ಡೋಂಟ್ ಟೆಲ್ ಯು. ಅಂದರೆ ಹೇಳಲಿಲ್ಲ ಅಂದರೆ ಬರಬೇಡ ಅನ್ನೋ ಮೀನಿಂಗ್ ಅನ್ಲೆಸ್ ಐ ಟೆಲ್ ಯು ಕೊಡ್ತಾ ಇದೆ. ಅನ್ಲೆಸ್ ಮುಂದೆ ನೋಡಿ ಒಂದು ಕಂಪ್ಲೀಟ್ ಕ್ಲಾಸ್ ಇದೆ, ಅಂದರೆ ಸಬ್ಜೆಕ್ಟ್ ವರ್ಬ್ ಇದೆ. ಇದೇ ಥರನೇ ಇರಬೇಕು. ನೀವು ನೌನ್ ಹಾಕಬಾರ್ದು. ಅನ್ಲೆಸ್ ಟೆಲ್, ಅನ್ಲೆಸ್ ಹಿಮ್, ಅನ್ಲೆಸ್ ಮೀ
ಅನ್ಲೆಸ್ ಮ್ಯಾರೇಜ್, ಅನ್ಲೆಸ್ ಮ್ಯಾಚ್, ಡ್ಯೂರಿಂಗ್ ದ ಮ್ಯಾಚ್, ಈ ಥರ ಏನೂ ಬರಲ್ಲ. ರೈಟ್? ಓಕೆ, ಕನ್ನಡ ನಿಮಗೆ ಕನ್ಫ್ಯೂಷನ್ ಇದ್ದರೆ ಕನ್ನಡ ಈ ಥರ ಹೇಳ್ತಾ ಇದ್ದೀನಿ ನೋಡಿ, ನಿಮ್ಗೆ ಈಸಿ ಆಗಲಿ ಅಂತ. ನಾನು ನಿನಗೆ ಹೇಳಲಿಲ್ಲ ಅಂದರೆ ಬರಬೇಡ. ಗೊತ್ತಾಯ್ತಲ್ಲ? ಅದ್ರ ಟ್ರಾನ್ಸ್ಲೇಷನ್ ಏನು? ಡೋಂಟ್ ಕಮ್ ಅನ್ಲೆಸ್ ಐ ಟೆಲ್ ಯು. ನೆಕ್ಸ್ಟ್, ಈಗ ನೋಡಿ, ನೀ ಟ್ರೈ ಮಾಡಲಿಲ್ಲ ಅಂದರೆ ನಿನಗೆ ಯಾವತ್ತೂ ಗೊತ್ತಾಗೋದಿಲ್ಲ. ಯು ವಿಲ್ ನೆವರ್ ನೋ ಅನ್ಲೆಸ್ ಯು ಟ್ರೈ. ಅಂದರೆ ಯು ವಿಲ್ ನೆವರ್ ನೋ ಇಫ್ ಯು ಡೋಂಟ್ ಟ್ರೈ ಅಂತ. ಗೊತ್ತಾಯ್ತಲ್ಲ? ನೋಡಿ, ಅನ್ಲೆಸ್ ಯು ಟ್ರೈ ಅನ್ನೋದು ನೆಗೆಟಿವ್ ಮೀನಿಂಗ್ ಕೊಡ್ತಾ ಇದೆ. ಏನು ನೆಗೆಟಿವ್ ಮೀನಿಂಗ್? ನೀನು ಟ್ರೈ ಮಾಡಲಿಲ್ಲ ಅಂದರೆ. ಬಟ್ ಅನ್ಲೆಸ್ ಯು ಡೋಂಟ್ ಟ್ರೈ ಅನ್ಬಾರ್ದು. ತುಂಬ ಜನ ಮಾಡೋ ಮಿಸ್ಟೇಕ್ ಇದೆ. ಸೊ ಗೊತ್ತಾಯ್ತಲ್ಲ? ಅನ್ಲೆಸ್ಸೇ ಹೇಳ್ತಾ ಇದೆ ಇಫ್ ನಾಟ್ ಅಂತ. ಇಫ್ ಯು ಡೋಂಟ್ ಟ್ರೈ ಅಂದರೆ ಅನ್ಲೆಸ್ ಯು ಟ್ರೈ. ಅನ್ಲೆಸ್ ಯು ಟ್ರೈ ಅಂದರೆ ನೀನು ಮಾಡಲಿಲ್ಲ ಅಂದರೆ ಮಾಡದ ಹೊರತು ಅನ್ನೋದು. ಇದನ್ನು ನೆನ್ಪಿಟ್ಕೊಳ್ಳಿ. ಅನ್ಲೆಸ್ ಯು ಟ್ರೈ ಅನ್ನೋದು ನೆಗೆಟಿವ್ ಮೀನಿಂಗ್ ಕೊಡ್ತಾ ಇದೆ. ಅದನ್ನು ಇಫ್ನಲ್ಲೂ ಬರಿಬೋದು. ಇದರಲ್ಲಿ ಯಾವುದು ಕರೆಕ್ಟ್? ಎರಡೂ ಕರೆಕ್ಟ್. ನೀನು ಇನ್ವೈಟ್ ಮಾಡಲಿಲ್ಲ ಅಂದರೆ ಅವ್ರು ಬರಲ್ಲ. ದೇ ವೋಂಟ್ ಕಮ್ ಅನ್ಲೆಸ್ ಯು ಇನ್ವೈಟ್ ದೆಮ್. ನೋಡಿ, ದೇ ವೋಂಟ್ ಕಮ್, ಅವ್ರು ಬರಲ್ಲ ಅನ್ಲೆಸ್ ಯು ಇನ್ವೈಟ್ ದೆಮ್. ಇನ್ವೈಟ್ ಮಾಡಲಿಲ್ಲ ಅಂದರೆ ಮಾತ್ರ ಬರಲ್ಲ, ಮಾಡಿದ್ರೆ ಬರ್ತಾರೆ. ಅಂದರೆ ದೇ ವೋಂಟ್ ಕಮ್ ಇಫ್ ಯು ಡೋಂಟ್ ಇನ್ವೈಟ್ ದೆಮ್. ರೈಟ್? ಸೊ ಅನ್ಲೆಸ್ ಯು ಇನ್ವೈಟ್ ದೆಮ್ ನೆಗೆಟಿವ್ ಮೀನಿಂಗ್ ಕೊಡ್ತಾ ಇದೆಯಾ? ಇಫ್ ಯು ಡೋಂಟ್ ಇನ್ವೈಟ್ ದೆಮ್ ಅಂತ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ನೀವು ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಇಲ್ಲಿ ಅಲ್ವಾ, ಎಲ್ಲ ಕಡೆನೂ ನೋಡಿ. ಆದ್ರಿಂದ ಅನ್ಲೆಸ್ ಮುಂದೆ ಬರೋದು ಪ್ರೆಸೆಂಟ್ ಸಿಂಪಲ್ಲೇ ಇರಬೇಕು, ಫ್ಯೂಚರ್ ಇರಬಾರ್ದು. ನಾನು ಆಗಲೇ ಇಫ್ ಹೇಳಿದ್ನಲ್ಲ, ಲಾಸ್ಟ್ ಕ್ಲಾಸ್ಗಳಲ್ಲಿ ಬೇರೆ ಕಂಜಂಕ್ಷನ್ಗಳಿಗೂ ಈ ರೂಲ್ ಹೇಳಿದ್ನಲ್ವಾ. ಇಫ್ ಐ ವಿಲ್ ಟೆಲ್ ಯು ಅನ್ಬಾರ್ದು, ರಾಂಗ್. ಅನ್ಲೆಸ್ ಯು ವಿಲ್ ಟ್ರೈ ಅನ್ಬಾರ್ದು, ರಾಂಗ್. ಅನ್ಲೆಸ್ ಯು ವಿಲ್ ಇನ್ವೈಟ್, ರಾಂಗ್. ಗೊತ್ತಾಯ್ತಲ್ಲ? ಅನ್ಲೆಸ್ ಮುಂದೆ ಪ್ರೆಸೆಂಟ್ ಸಿಂಪಲ್ನೇ ಹಾಕಿ, ಈವನ್ ಇಫ್ ಯು ಟಾಕಿಂಗ್ ಅಬೌಟ್ ದ ಫ್ಯೂಚರ್. ನೀ ಪಾಸ್ ಇಲ್ಲದೆ ಒಳಗೆ ಹೋಗೋ ಆಗಿಲ್ಲ ಅಂದರೆ ಅನ್ಲೆಸ್ ಯು ಹ್ಯಾವ್ ದ ಪಾಸ್. ಕರೆಕ್ಟ್? ಓಕೆ, ಫಸ್ಟ್ ಇದನ್ನು ನಾವು ಇಫ್ ಡೋಂಟ್ ಇಂದ ನೋಡೋಣ. ಯು ಕಾಂಟ್ ಎಂಟರ್ ಇಫ್ ಯು ಡೋಂಟ್ ಹ್ಯಾವ್ ಅ ಪಾಸ್. ಅನ್ಲೆಸ್ಗೆ ಚೇಂಜ್ ಮಾಡಿದ್ರೆ ಪಾಸಿಟಿವ್ನಲ್ಲಿ ಇಡಿ, ಬಟ್ ನೆಗೆಟಿವ್ ಮೀನಿಂಗೇ ಕೊಡುತ್ತೆ. ಯು ಕಾಂಟ್ ಎಂಟರ್ ಅನ್ಲೆಸ್ ಯು ಹ್ಯಾವ್ ಅ ಪಾಸ್. ಪಾಸ್ ಇರೋದ ಹೊರತು ನೀನು ಹೋಗೋ ಹಾಗಿಲ್ಲ. ಅಂದರೆ ಪಾಸ್ ಇಲ್ಲ ಅಂದರೆ ಒಳಗೆ ಹೋಗೋ ಹಾಗಿಲ್ಲ. ನೀನು ನನಗೆ ನಿಜ ಹೇಳಲಿಲ್ಲ ಅಂದರೆ ನಾನು ನಿನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಐ ಕಾಂಟ್ ಹೆಲ್ಪ್ ಯು ಇಫ್ ಯು ಡೋಂಟ್ ಟೆಲ್ ಮೀ ದ ಟ್ರೂತ್. ಟ್ರೈ ಮಾಡಿ ಅನ್ಲೆಸ್ಸಿಂದ. ಅನ್ಲೆಸ್ ಯು ಡೋಂಟ್ ಟೆಲ್ ಮಿ ದ ಟ್ರೂತ್ ಅಲ್ಲ, ಅನ್ಲೆಸ್ ಯು ಟೆಲ್ ಮಿ ದ ಟ್ರೂತ್ ಅಲ್ವಾ. ಐ ಕಾಂಟ್ ಹೆಲ್ಪ್ ಯು ಅನ್ಲೆಸ್ ಯು ಟೆಲ್ ಮಿ ದ ಟ್ರೂತ್. ಕನ್ನಡ ಟ್ರಾನ್ಸ್ಲೇಷನ್ ಮೇಲೆ ನೋಡ್ಕೊಳ್ಳಿ ನೀವು. ಸ್ಟ್ರೈಕ್ ಇಲ್ಲ ಅಂದರೆ ನಾನು ನಾಳೆ ಅಲ್ಲಿರ್ತೀನಿ. ಐ ವಿಲ್ ಬಿ ದೇರ್ ಟುಮಾರೋ ಇಫ್ ದೇರ್ ಇಸ್ಂಟ್ ಅ ಸ್ಟ್ರೈಕ್. ಈಗ ನಾಟ್ ತೆಗಿರಿ, ಅನ್ಲೆಸ್ನ ಹಾಕಿ. ಐ ವಿಲ್ ಬಿ ದೇರ್ ಟುಮಾರೋ ಅನ್ಲೆಸ್ ದೇರ್ ಇಸ್ ಅ ಸ್ಟ್ರೈಕ್. ಗೊತ್ತಾಯ್ತಲ್ಲ? ಸೊ ಅನ್ಲೆಸ್ ಯೂಸ್ ಮಾಡುವಾಗ ಒಂದು ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ. ಅನ್ಲೆಸ್ ಮುಂದೆ ಒಂದು ಕ್ಲಾಸ್ ಬರುತ್ತೆ, ಅಂದರೆ ಸಬ್ಜೆಕ್ಟ್ ವರ್ಬ್, ಆ್ಯಂಡ್ ಅದು ನೆಗೆಟಿವ್ ಮೀನಿಂಗ್ನ ಕೊಡ್ತಾ ಇರುತ್ತೆ. ಆ್ಯಂಡ್ ಅನ್ಲೆಸ್ ಜೊತೆ ನಾಟ್ ಹಾಕಬೇಕಾಗಿಲ್ಲ. ಗೊತ್ತಾಯ್ತಲ್ಲ? ಆ್ಯಂಡ್ ನೀವು ಮಾಡೋ ಮಿಸ್ಟೇಕ್ ಇನ್ನೊಂದಿದೆ ನೋಡಿ. ನಿನಗಾಗಲಿಲ್ಲ ಅಂದರೆ ನಾನು ಅಲ್ಲಿಗೆ ಹೋಗ್ತೀನಿ. ಇದನ್ನು ಈ ಥರ ನೀವು ಹೇಳ್ಬೋದು. ಐ ವಿಲ್ ಗೋ ದೇರ್ ಇಫ್ ಯು ಕಾಂಟ್. ಇದು ಕರೆಕ್ಟ್ ಇದೆ. ಐ ವಿಲ್ ಗೋ ದೇರ್ ಇಫ್ ಯು ಕಾಂಟ್, ನಿನಗಾಗಲಿಲ್ಲ ಅಂದರೆ. ಬಟ್ ಇದನ್ನು ನೀವು ಟ್ರಾನ್ಸ್ಲೇಟ್ ಮಾಡುವಾಗ ಈ ಥರ ಮಾಡ್ತೀರಾ ಮಿಸ್ಟೇಕ್. ಐ ವಿಲ್ ಗೋ ದೇರ್ ಅನ್ಲೆಸ್ ಯು ಕಾಂಟ್. ಇದು ರಾಂಗ್. ಅಂದರೆ ಬರೀ ಇಫ್ನ ನೀವು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀರಾ ಇಲ್ಲಿ. ದಟ್ ಈಸ್ ರಾಂಗ್. ಮತ್ತು ಇದರಲ್ಲಿ ಯಾವುದು ಕರೆಕ್ಟ್? ಇದರಲ್ಲಿ ಫಸ್ಟ್ ಒನ್ನೇ ಕರೆಕ್ಟ್. ಫಸ್ಟ್ ಒನ್ನೇ ಹೇಳಿ. ಐ ವಿಲ್ ಗೋ ದೇರ್ ಇಫ್ ಯು ಕಾಂಟ್ ಅಂತಾನೇ ಹೇಳಿ. ಅದನ್ನೇ ಯೂಸ್ ಮಾಡಬೇಕಿಲ್ಲಿ. ನೆಕ್ಸ್ಟ್, ಅನ್ಲೆಸ್ ಯು ಸ್ಟಾರ್ಟ್ ನಾವ್ ಅಂದರೆ ಏನು? ನೆಗೆಟಿವ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ. ನೀನೀಗ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಯು ವಿಲ್ ಬಿ ಲೇಟ್. ನೀನು ಲೇಟ್ ಆಗಿಬಿಡ್ತೀಯ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ಬೇಗ ಸ್ಟಾರ್ಟ್ ಮಾಡು, ಲೇಟ್ ಆಗಲ್ಲ. ಡೋಂಟ್ ಸೇ ಎನಿಥಿಂಗ್ ಅನ್ಲೆಸ್ ಇಟ್ಸ್ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಇಲ್ಲ ಅಂದರೆ ಹೇಳಬೇಡ ಏನು. ಅನ್ಲೆಸ್ ಐ ಹ್ಯಾವ್ ಮಾರ್ನಿಂಗ್ ಶಿಫ್ಟ್ ಐ ಗೆಟ್ ಅಪ್ ಲೇಟ್. ಮಾರ್ನಿಂಗ್ ಶಿಫ್ಟ್ ಇಲ್ಲ ಅಂದರೆ ಮಾತ್ರ ಐ ಗೆಟ್ ಅಪ್ ಲೇಟ್. ರೈಟ್? ಐ ಕಾಂಟ್ ಡಿಸೈಡ್ ಅನ್ಲೆಸ್ ಯು ಟೆಲ್ ಮಿ ಯುವರ್ ಪ್ಲ್ಯಾನ್. ಅರ್ಥ ಆಯ್ತಲ್ಲ? ಯು ಕಾಂಟ್ ಅಕ್ಯೂಸ್ ಹಿಮ್. ನೀನು ಅವನ್ನ ಅಕ್ಯೂಸ್ ಮಾಡೋಕ್ಕಾಗಲ್ಲ. ಅಂದರೆ ನೀನು ಅವನ ಮೇಲೆ ಆರೋಪ ಹೊರಿಸೋದಕ್ಕಾಗಲ್ಲ ಅನ್ಲೆಸ್ ಯು ಹ್ಯಾವ್ ಪ್ರೂಫ್. ನಿನ್ನ ಹತ್ರ ಪ್ರೂಫ್ ಇಲ್ಲ ಅಂದರೆ, ಪ್ರೂಫ್ ಇಲ್ಲದ ಹೊರತಾಗಿ ನೀನು ಅವನ್ನ ಅಕ್ಯೂಸ್ ಮಾಡೋಕ್ಕಾಗಲ್ಲ. ಸೊ ನಾನು ಹೇಳುವಾಗ ಕನ್ನಡ ನೀವು ಬರ್ಕೊಳ್ಳಿ, ಆಮೇಲೆ ಬರ್ಕೊಳ್ಳಿ. ಈಗ ಫಸ್ಟ್ ವಿಡಿಯೋ ನೋಡಿ. ಅನ್ಲೆಸ್ ಯು ಸ್ಪೀಕ್ ಇಂಗ್ಲೀಷ್ ಯು ವೋಂಟ್ ಲರ್ನ್ ಇಟ್. ನೀವು ಮಾತಾಡಿಲ್ಲ ಅಂದರೆ ಕಲಿಯಲ್ಲ. ಬಂದಾಗ ಮಾತಾಡ್ತಿರ್ಬೇಕು, ಬ್ರೋಕನ್ ಆದರೂ ಸರಿ ಮಾತಾಡ್ತಿರ್ಬೇಕು, ತಪ್ಪಾಗಾದರೂ ಸರಿ ಮಾತಾಡ್ತಿರ್ಬೇಕು. ಯಾಕೆಂದರೆ ಇಂಗ್ಲೀಷ್ ನಿಮ್ಮ ಬಾಯಿಂದ ಹೊರಗೆ ಬರೋದು ಇಂಪಾರ್ಟೆಂಟ್.
ಹೇಗೂ ನೀವು ನನ್ನ ವೀಡಿಯೋಸಿಂದ ಕಲಿತೀರಾ, ಸೊ ಸ್ಟಾರ್ಟ್ ಸ್ಪೀಕಿಂಗ್ ಇಟ್. ರವಿ ವೋಂಟ್ ನೋ ವಿ ಆರ್ ಹಿಯರ್. ರವಿಗೆ ನಾವಿಲ್ಲಿರೋದು ಗೊತ್ತಾಗೋದಿಲ್ಲ ಅನ್ಲೆಸ್ ವಿ ಟೆಲ್ ಹಿಮ್. ನಾವು ಹೇಳಲಿಲ್ಲ ಅಂದರೆ ಅನ್ಲೆಸ್ ವಿ ಟೆಲ್ ಹಿಮ್ ಅನ್ನೋ ಪಾಠ ನೀವು ಈ ಥರನೂ ಅರ್ಥ ಮಾಡ್ಕೊಳ್ಳಿ. ಅಂದರೆ ನಾವು ಹೇಳಿದ್ರೆ ಅವನಿಗೆ ಗೊತ್ತಾಗುತ್ತೆ ಅಂತ, ರೈಟ್? ಈ ಕೇಸ್ನಲ್ಲೇನೋ ನಾವು ಹೇಳಿಲ್ಲ ಅಂದರೆ ಅವನಿಗೆ ಗೊತ್ತಾಗೋದಿಲ್ಲ, ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಅನ್ನೋ ಮೀನಿಂಗ್. ಐ ವೋಂಟ್ ಬಿ ಏಬಲ್ ಟು ಫಿನಿಶ್ ಇಟ್ ಅನ್ಲೆಸ್ ಐ ರಿಸೀವ್ ಅ ಹೆಲ್ಪ್. ಅಂದರೆ ನಿನ್ನ ಹೆಲ್ಪ್ ನಾನು ತಗೊಳ್ಳಿಲ್ಲ ಅಂದರೆ ಐ ವೋಂಟ್ ಬಿ ಏಬಲ್ ಟು ಫಿನಿಶ್ ಇಟ್, ರೈಟ್? ಐ ಡೋಂಟ್ ಯೂಸ್ ಕ್ರೆಡಿಟ್ ಕಾರ್ಡ್ ಅನ್ಲೆಸ್ ಇಟ್ಸ್ ಆಬ್ಸಲ್ಯೂಟ್ಲಿ ನೆಸಸರಿ. ಐ ವೋಂಟ್ ಗಿವ್ ಯು ಮನಿ ಅನ್ಲೆಸ್ ಯು ಗಿವ್ ಮಿ ಅ ಗುಡ್ ರೀಸನ್. ನೆಕ್ಸ್ಟ್ ಇಲ್ಲಿ ನೋಡಿ, ತುಂಬ ಎಕ್ಸಾಂಪಲ್ಸ್ ಇದೆ. ಅನ್ಲೆಸ್ ಯು ಆರ್ ಓವರ್ 12 ಯು ಕಾಂಟ್ ಸಿ ದಿಸ್ ಫಿಲ್ಮ್. ಚಿಲ್ಡ್ರನ್ ಕಾಂಟ್ ಗೋ ಇನ್ ಅನ್ಲೆಸ್ ದೇ ಆರ್ ವಿತ್ ಅನ್ ಅಡಲ್ಟ್. ಯು ಕಾಂಟ್ ಪಾರ್ಕ್ ಹಿಯರ್ unless you live in the street. Unless you give me my money, I'm going to the police. You can take my bike tonight unless my brother needs it. ನೀವು ಇಫ್ ನಾಟ್ಗೆ ಕಂಪೇರ್ ಮಾಡಿ ನೋಡ್ಕೊಳ್ಳಿ. ಲಾಸ್ಟ್ ಲೈನಲ್ಲಿ ಕೊಟ್ಟರೆ ಎಲ್ಲ ಸೆಂಟೆನ್ಸ್ನ ಇಫ್ ನಾಟ್ಗೆ ಚೇಂಜ್ ಮಾಡಿ. ಇಫ್ ನಾಟ್ಗೆ ಅಂದರೆ ಇಫ್ ಡೋಂಟ್, ಇಫ್ ಡಸಂಟ್ಗೆ ಚೇಂಜ್ ಮಾಡಿ, ರೈಟ್? ಗೊತ್ತಾಯ್ತಲ್ಲ? ಸೊ ಕನ್ಫ್ಯೂಷನ್ ಇರುತ್ತೆ, ನನಗೆ ಗೊತ್ತಾಯಿತು. ವಿಡಿಯೋ ಇನ್ನೊಂದು ಸರಿ ನೋಡಿ, 2-3 ಸರಿ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ, ಅವಾಗ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಪ್ಲೀಸ್, ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.